ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬೆಳಗ್ಗೆ ತಿಂಡಿ ಆದಮೇಲೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಸ್ ಯೂಶ್ವಲ್ ಸ್ವಲ್ಪ ಏನಾದರೂ ಆರ್ಡರ್ಸ್ ಇದ್ದರೆ ಬೇಗ ಬೇಗ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಈಸಿ ಆಗುತ್ತೆ ನನಗೆ ಅಂತ ಪ್ಯಾಕಿಂಗ್ ಶುರು ಮಾಡ್ಕೊತೀನಿ. ಒಂದು 11 to 12:30 ಹಾಗೆ. ಅಗೈನ್ 12:30ಗೆ ನನಗೆ ಅಡುಗೆ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ಕೋತೀನಿ. ಸೊ ಹಾಗಾಗಿ 11 to 12:30 ಸ್ವಲ್ಪ ಪ್ಯಾಕಿಂಗ್, ಈಗ ಒಂದು 30 ಪ್ಯಾಕ್ ಮಾಡಬೇಕು ಅಂತ ಇದ್ದರೆ ಒಂದು 10, 12 ಆ ರೀತಿ ಬೆಳಗ್ಗೆನೇ ಪ್ಯಾಕ್ ಮಾಡಿಬಿಟ್ರೆ ನನಗೆ ಸಂಜೆ ಈಸಿ ಆಗುತ್ತೆ. ಸೊ ಏನೇನು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಮುಗಿಸ್ಬಿಡ್ತೀನಿ ಇಲ್ಲಿ. ಆ್ಯಂಡ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಮೆಂತ್ಯ ಮುದ್ದೆಗೆ ತುಂಬಾ ಡಿಮ್ಯಾಂಡು. ವಾರದಲ್ಲಿ 20 kg ಆಗೋಷ್ಟು ನಾನು ಮೆಂತ್ಯ ಮುದ್ದೆ ಫ್ರೆಶ್ ಆಗಿ ಹುರಿದು ಮಾಡಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಅರ್ಧ kg ಅಂದರೆ ಮೆಂತ್ಯ ಮುದ್ದೆ ಸಾಮಾನ್ಯ ಬೇರೆಯವ್ರಿಗೆಲ್ಲ ಗೊತ್ತಿರೋದಿಲ್ಲ. ತುಂಬಾ ಒಳ್ಳೆಯದು ಬಾಣಂತಿಯರಿಗೆ, ಹಾಗೆ ಬೆಳೆಯೋ ಮಕ್ಕಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಸಹ ಒಳ್ಳೆಯದು. ಬೋನ್ ಗ್ರೋತ್ಗೆಲ್ಲ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಂ ರಿಚ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಗೊತ್ತಿರೋರು 1 kg ಆರ್ಡರ್ ಮಾಡ್ಕೋತಾರೆ. ಗೊತ್ತಿಲ್ಲದೆ ಇದ್ದವರು ಹೇಗಿರುತ್ತೋ ಏನೋ ಕಹಿ ಆಗಿಬಿಡುತ್ತಾ ಅಂತ ಅಂದ್ಬಿಟ್ಟು ಅರ್ಧ kg ತೊಗೊಳ್ತಾರೆ. ಆ್ಯಂಡ್ ಟೇಸ್ಟ್ ನೋಡಾದಮೇಲೆ 1 kg ಆಗೋಷ್ಟು ಆರ್ಡರ್ ಮಾಡ್ಕೋತಾರೆ. ತುಂಬಾ ಒಳ್ಳೆಯದು. ನೀವೇನಾದರೂ ಡೈಲಿ ರಾಗಿ ಮುದ್ದೆ ತಿಂತಾ ಇದ್ದರೆ ವಾರದಲ್ಲಿ 1-2 ಸಲ ಈ ರೀತಿ ಮೆಂತ್ಯ ಮುದ್ದೆ, ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲಡ್ಡುಗೂ ಅಷ್ಟೇ, ಡ್ರೈ ಫ್ರೂಟ್ಸ್ ಲಡ್ಡು, ಅದೇ ಡೇಟ್ಸ್ ಮತ್ತು ನಟ್ಸ್ ಲಡ್ಡುಗೆ ತುಂಬಾ ಆರ್ಡರ್ಸ್ ಬಂದಿತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಇಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೋಡಿ, ಇಲ್ಲಿ ಮೆಂತ್ಯ ಮುದ್ದೆ ಇನ್ನೊಬ್ಬರು ಯಾರೋ 1 kg ಆಗೋಷ್ಟು ಆರ್ಡರ್ ಮಾಡ್ಕೊಂಡಿದ್ದಾರೆ. ಗೊತ್ತಿರೋರಿಗೆ ತುಂಬಾ ಹೆಲ್ಪ್ಫುಲ್ ಇದು. ತುಂಬ ಈಸಿ, ನಾರ್ಮಲಾಗಿ ಮುದ್ದೆ ಮಾಡೋ ರೀತಿನಲ್ಲೇ ಮಾಡೋದು. ಸೊ 12:30 ತನಕ ನಾನು ಆರ್ಡರ್ಸ್ನೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ಇವತ್ತು ಒಂದು ಹೊತ್ತಿಗೆ ಆಗೋಷ್ಟು ರಸಮ್ ಥರ ಮಾಡ್ತಾಯಿದ್ದೀನಿ. ಅಂದರೆ ಬೇಳೆ ಕಟ್ಟು ಅಂತ ಹೇಳ್ತಾರೆ. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಮೈಸೂರಲ್ಲಿ. ನಮಗೆ ತುಂಬಾ ಇಷ್ಟ ಇದು. ತುಂಬ ಸಿಂಪಲ್ಲು, ಏನು ಈರುಳ್ಳಿ ಟೊಮ್ಯಾಟೊ ಏನು ಬೇಡ. ಬರೀ ಬೇಳೆಗೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು, ಬೇಳೆ ರಸ ಬಿಡಬೇಕಲ್ವ. ಹಾಗಾಗಿ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿದ್ಮೇಲೆ ಅದಕ್ಕೆ ಜೀರಿಗೆ 1 ಸ್ಪೂನ್ ಆಗೋಷ್ಟು, 1 ಹಿಡಿ ಧನಿಯಾ ಬೀಜನ ಹಾಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಬೇಳೆ ಜೊತೆಗೇ ಹಾಕ್ಕೊಬಿಡ್ಬೇಕು. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು ಖಾರದ ಮೆಣಸಿನ್ಕಾಯಿನ ಸಹ ಯೂಸ್ ಮಾಡ್ಕೋಬೋದು. ಹಾಗೆಯೇ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು 5-6 ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು. ಏಕೆಂದರೆ ಬೇಳೆ ಕಟ್ಟು ಬಿಡಬೇಕು, ಚೆನ್ನಾಗಿ ರಸ ಬಿಡಬೇಕು. ಹಾಗಾಗಿ ತುಂಬ ಜಾಸ್ತಿ ಏನು ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೇ ಏನಂದರೆ ಹುಣಸೆ ಹಣ್ಣು, ಕೊತ್ತಂಬರಿ, ಧನಿಯಾ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಅಜ್ಜಿ ಮಾಡ್ತಾಯಿದ್ರು. ಆದರೆ ನನಗೆ ಹುಣಸೆಹಣ್ಣು ಹಾಕಿದಾಗ ಕೆಲವೊಮ್ಮೆ ಬೇಳೆ ಬೇಯಲ್ಲ ಹುಳಿನಲ್ಲಿ. ಹಾಗಾಗಿ ಹುಣಸೆ ರಸನ ನಾನು ಸಪ್ರೇಟಾಗಿ ಹಾಕ್ಕೊತೀನಿ. ನೋಡಿ, ಇಲ್ಲಿ 5-6 ವಿಸಲ್ ಕೊಡಿಸಿದ ನಂತರ ಬೇಳೆನ ನೀಟಾಗಿ ಮಸ್ತ್ಕೋಬೇಕು. ಅದಾದಮೇಲೆ ಈ ರೀತಿ ಬಸ್ತಿಟ್ಕೊತಾ ಇದ್ದೀನಿ. ಅಂದರೆ ಕಟ್ಟು ಮಾತ್ರ ಬೇಕು ನಮಗೆ, ಬೇಳೆದು ಕಟ್ಟು ಮಾತ್ರ ತೊಗೋಬೇಕು. ಸೊ ಇದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ, ಧನಿಯಾ ಜೀರಿಗೆ ಅದೆಲ್ಲ ಅಂತ ಏನು ಇದು ಬೇಡ. ಚೆನ್ನಾಗಿ ಈ ರೀತಿ ಸ್ಟ್ರೈನರ್ಗೆ ಹಾಕಿಬಿಟ್ಟು ಪ್ರೆಸ್ ಮಾಡಿ ಅದರಲ್ಲಿರೋವಂಥ ರಸನೆಲ್ಲ ತೊಗೋಬೇಕು. ಈವನ್ ಮೆಣಸಿನ್ಕಾಯಿನೂ ಅಷ್ಟೇ ನೀಟಾಗಿ ಮ್ಯಾಶ್ ಆಗಿಬಿಟ್ಟು ಅದ್ರ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಆ ರಸದಲ್ಲಿ. ಆ ರಸಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇವಾಗ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಬೇರೆ ಏನು ಮಸಾಲೆ ಬೇಡ ಇದಕ್ಕೆ. ಖಾರದ ಪುಡಿ ಆಗಿರ್ಬೋದು, ಅವೆಲ್ಲ ಹಸಿಮೆಣಸಿನ್ಕಾಯಿ ಏನು ಬೇಡ. ಈ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ನೀವು ಬೇಯ್ಬೇಕಾದ್ರೆ ಹುಣಸೆ ಹಣ್ಣನ್ನು ಹಾಕಿ ಇದ್ದರೆ ಬೇಳೆ ಕಿವುಚ್ಕೋಬೇಕಾದ್ರೆ ಅದರ ರಸದ್ದು ಹುಳಿ ರಸನೂ ಸಹ ಬಂದಿರುತ್ತೆ. ಎಕ್ಸ್ಟ್ರಾ ನೀವೇನು ಹಾಕೋದು ಬೇಡ. ಇವಾಗ ಇಷ್ಟೇ, ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡೋವಂಥ ಎಮ್ಮೆ ತುಪ್ಪ. ನಾವು ಸಾಮಾನ್ಯ ಎಮ್ಮೆ ತುಪ್ಪನೇ ಬಳಸೋದು ಮನೆಯಲ್ಲಿ. ಹಾಗಾಗಿ ಎಮ್ಮೆ ತುಪ್ಪನೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪಕ್ಕೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಜನ ಕಮೆಂಟ್ ಮಾಡ್ತೀರಾ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ. ನೀವು ಬೆಳ್ಳುಳ್ಳಿ ಇಲ್ಲದೆ ನಮ್ಮ ಮನೆಯಲ್ಲಿ ಚಿಕ್ಕದ್ರಿಂದನೂ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲದಕ್ಕೂ ಹಾಕ್ತಾರೆ. ಹಾಗಾಗಿ ನಾನು ಹಾಗೇ ಬೆಳೆದಿದ್ದೀನಿ. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದ್ದ ಹಾಗೆಯೇ ಅದಕ್ಕೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಈ ತುಪ್ಪದ ಒಗ್ಗರಣೆನ ಕುದೀತಾ ಇರೋವಂಥ ಬೇಳೆ ಕಟ್ಟು
ಸಾರಿಗೆ ಹಾಕಿದ್ರೆ ಸಖತ್ತಾಗಿರುತ್ತೆ. ಇದನ್ನು ಹಾಗೇನೂ ಸಹ ಕುಡಿಬೋದು, ಇಲ್ಲಾಂದರೆ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ 2 ಸಲ ಅಲ್ಲ 3 ಸಲ ಹಾಕ್ಕೊಂಡು ತಿಂತೀವಿ, ಸಖತ್ತಾಗಿರುತ್ತೆ. ನಾನು ಈ ಸಲ ಕೆಂಪು ರಾಜಮುಡಿ ಅಕ್ಕಿ ತಂದಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ನಾನು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಂಪು ರಾಜಮುಡಿ ಅಕ್ಕಿನೂ ಅಷ್ಟೇ ತುಂಬಾ ಹೆಲ್ದಿ, ಒಳ್ಳೆಯದು ಆರೋಗ್ಯಕ್ಕೆ. ಅನ್ಪಾಲಿಶ್ಡ್ ಆಗಿರೋದ್ರಿಂದ ತುಂಬಾ ಹೆಲ್ದಿ, ಫೈಬರ್ ರಿಚ್ ಇರುತ್ತೆ ಅದರಲ್ಲಿ. ಸೊ ಊಟ ಎಲ್ಲ ಮುಗಿದ್ಮೇಲೆ ನಾನು ಹೇಳಿದೆ ಅಲ್ವಾ ಮೆಂತ್ಯ ಮುದ್ದೆ ಖಾಲಿಯಾಗಿತ್ತು ಅಂತ. ಸೊ ಮೆಂತ್ಯ ಮುದ್ದೆನ ನಾನು ಫ್ರೆಶ್ ಆಗಿ ರೆಡಿ ಮಾಡಿಸಿದ್ದೆ, ಅದನ್ನು ಮಿಲ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದೆ. ಇವಾಗಂತೂ ತುಂಬ ಬಿಸಿಲು ಅಲ್ವಾ, ಬೆಳಗ್ಗೆ ಹೊತ್ತು ಹೋಗೋದಕ್ಕೇ ಆಗೋದಿಲ್ಲ ಮಿಲ್ಲಿಗೆ. ಹಾಗಾಗಿ ಸಂಜೆ ಸ್ವಲ್ಪ ತಂಪೊತ್ತಾದಮೇಲೆ ಬಂದಿದ್ದೆ ಮಿಲ್ಲಿಗೆ, ಅದನ್ನು ಮಾಡಿಸ್ಕೊಂಡು ಹೋದೆ. ಆ್ಯಂಡ್ ಸಂಜೆ ಸ್ವಲ್ಪ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ತುಂಬ ಜನ ರಾಗಿ ಚೊಕೋ ಮಾಲ್ಟ್ ತುಂಬ ಗಂಟಾಗುತ್ತೆ ಹಾಲಿಗೆ ಹಾಕಿದಾಗ, ಏನು ಮಾಡೋದು ಅಂತೆಲ್ಲ ಕೇಳ್ತಿರ್ತೀರ. ಆ್ಯಂಡ್ ಇಲ್ಲಿ ನಾನು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ನೋಡಿ. ಒದ್ದೆ ಇಲ್ಲದೆ ಇರೋವಂಥ ಲೋಟಕ್ಕೆ 1.5 ಸ್ಪೂನ್ ಆಗುವಷ್ಟು ಈ ರಾಗಿ ಚೊಕೋ ಮಾಲ್ಟ್ ನಮ್ಮಲ್ಲಿ ಸಿಗುತ್ತಲ್ಲ, ಅದನ್ನು ಹಾಕಿ ಬಿಸಿ ಹಾಲನ್ನು ಈ ರೀತಿ ಹಾಕಿ ಪಲ್ಟಾಯಿಸೋದು. ಹಾಲಿಗೆ ನಾನು ಬೆಲ್ಲ ಮಿಕ್ಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಸಕ್ಕರೆ ಏನು ಬೇಕಾದ್ರೂ ಹಾಕ್ಕೋಬೋದು. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಎಲ್ಲೂ ಸಹ ಗಂಟಾಗಲ್ಲ. ಈ ರೀತಿ ಮಾಡ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಲನ್ನ ಅಳತೆ ತೊಗೊತಾರೆ ಅಲ್ವಾ, ಅದೇ ಲೋಟಕ್ಕೆ ರಾಗಿ ಚೊಕೋ ಮಾಲ್ಟ್ ಹಾಕ್ಬಿಡ್ತಾರೆ. ಆವಾಗ ಹಾಲು ಕೆಳಗಡೆ ಇರುತ್ತಲ್ಲ, ಆ ರೀತಿ ಮಿಕ್ಸ್ ಮಾಡಿದಾಗ ಗಂಟಾಗುತ್ತೆ. ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಕ್ಲೀನಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪನೂ ಸಹ ಗಂಟಿಲ್ಲದೆ ಇರೋ ರೀತಿನಲ್ಲೇ ಆಗುತ್ತೆ. ಆ್ಯಂಡ್ ಇದು ನಾನೇ ತಯಾರು ಮಾಡುವಂಥ ರಾಗಿ ಚೊಕೋ ಮಾಲ್ಟು. ನಿಮ್ಮಲ್ಲಿ ಮಕ್ಳಿಗೇನಾದರೂ ಬೇಕು ಅಂತ ಅಂದರೆ ಖಂಡಿತ ಈ ನಂಬರ್, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಪ್ರೌಟೆಡ್ ರಾಗಿಯಿಂದ ಯೂಸ್ ಮಾಡೋದು. ಸ್ಪ್ರೌಟೆಡ್ ರಾಗಿಗೆ ಸ್ವಲ್ಪ ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ, ಪಿಸ್ತಾ ಎಲ್ಲ ಥರದ್ದು ನಟ್ಸ್ನ ಹಾಕಿ ನಾನು ಪ್ರಿಪೇರ್ ಮಾಡೋವಂಥದ್ದು. ಸೊ ನೋಡಿ, ಈ ರೀತಿಯಲ್ಲಿ ಬರುತ್ತೆ. ಎಕ್ಸಾಕ್ಟ್ ಹೊರಗಡೆ ಸಿಗೋವಂಥ ಟೇಸ್ಟ್ ಬರದೇ ಹೋದ್ರೂ. ಆ್ಯಂಡ್ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ, ಹಾಗಾಗಿ ಇದನ್ನು ಖಂಡಿತ ಬೈ ಮಾಡಿ ಅಂತ ಹೇಳ್ತೀನಿ ನಾನು.